Hi my beautiful viewers, welcome back my YouTube. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ವಿಡಿಯೋ ಇಷ್ಟ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ. ನಾವು ಇವತ್ತು ಉಗ್ರ ನರಸಿಂಹ ಸ್ವಾಮಿ ಟೆಂಪಲ್ಗೆ ಹೋಗೋಣ. ಈ ಉಗ್ರ ನರಸಿಂಹ ಸ್ವಾಮಿ ಟೆಂಪಲಲ್ಲಿ ಏನಿದೆ ವಿಶೇಷತೆ ಅಂದರೆ, ಈ ಉಗ್ರ ನರಸಿಂಹ ಸ್ವಾಮಿ ಮುಂದೆ ಒಂದು 10 ನಿಮಿಷ ಧ್ಯಾನ ಮಾಡಿದ್ರೆ ಮನಸ್ಸಿಗೆ ತುಂಬ ನೆಮ್ಮದಿ ಸಿಗುತ್ತೆ. ಜೊತೆಗೆ ನಾವು ಏನಂತ ಅಂದ್ಕೊಂಡು ಧ್ಯಾನ ಮಾಡ್ತೀವಿ ಅದು ಖಂಡಿತ ಒಳ್ಳೆಯದಾಗುತ್ತೆ. ಇದು ಬಡವಲಿಂಗ ಅಂತ, ಇದು ಕೂಡ ಇಲ್ಲಿ ಉಗ್ರ ನರಸಿಂಹ ಸ್ವಾಮಿ ಟೆಂಪಲ್ ಇದೆಯಲ್ಲ, ಅಲ್ಲೂ ಕೂಡ ಈ ಲಿಂಗ ಇದೆ. ಈ ಲಿಂಗದ ಹತ್ರನೂ ಅಷ್ಟೇ ನಾವು ಮನಸಾರೆ ಓಂ ನಮಃ ಶಿವಾಯ ಅಂತ ಹೇಳಿ ಬೇಡ್ಕೊಂಡ್ರೆ ನಮ್ಮ ಕಷ್ಟ ಎಲ್ಲ ಪೂರ್ತಿಯಾಗುತ್ತೆ. ಈ ಲಿಂಗದ ಹತ್ರ ನಾವು ಹೋದಾಗ ಒಂದು ಹಾವು ಇತ್ತು, ಆ ನೀರಿದೆಯಲ್ಲ ಆ ಕೆಳಗಡೆ ಒಂದು ಹಾವು ಮರಿ ಸಿಕ್ಕಿತ್ತು. ನನಗೆ ನೋಡಿ ತುಂಬ ಖುಷಿ ಆಯಿತು. ಲಿಂಗದ ಹತ್ರ ಹಾವಿದೆ ಅಂತ ಹೇಳಿದ್ರೆ ಇದು ದೇವ್ರ ಪವಾಡನೇ ಅಲ್ವಾ. ಹಾಗಾಗಿ ಇದು ಉಗ್ರ ನರಸಿಂಹ ಸ್ವಾಮಿ ಅಂತ ಹೇಳ್ತಾರೆ. ಇದ್ರ ಮುಂದೆ ನಮ್ಗೆ ಏನೇ ಕಷ್ಟ ಇದ್ರು, ನಮಗೆ ಏನೇ ಒಂದು ತೊಂದರೆ ಇದ್ರು ಬೇಡ್ಕೊಂಡ್ರೆ ತುಂಬಾನೇ ಒಳ್ಳೇದಾಗುತ್ತೆ. ಅಲ್ಲಿ ಎಲ್ಲರೂ ಕೂಡ ಹೇಳ್ತಾ ಇದ್ರು, ನಾವು ಹಂಪಿಗೆ ಹೋಗಿದ್ವಲ್ಲ, ಅದರಲ್ಲಿ ಈ ಉಗ್ರ ನರಸಿಂಹ ಸ್ವಾಮಿದು ಕೂಡ ಒಂದು ಟೆಂಪಲ್. ಈ ಟೆಂಪಲ್ ಎಲ್ಲ ಪೂರ್ತಿ ಕಲ್ಲಲ್ಲೇ ಕೆತ್ತನೆ ಇದೆ. ಜೊತೆಗೆ ಇಲ್ಲಿ ಆ ಸ್ವಾಮಿ ಹತ್ರ ನಾವು ಕಷ್ಟನ ಬೇಡ್ಕೊಂಡ್ರೆ ಖಂಡಿತ ನೆರವೇರುತ್ತೆ. ನಾನು ಕೆಲವೊಂದನ್ನ ಕುತ್ಕೊಂಡು ಪ್ರಾರ್ಥನೆ ಮಾಡ್ತೀನಿ. ಕೋತಿಗಳು ನೋಡಿ, ಇದ್ರ ಮುಖನೇ ಬ್ಲ್ಯಾಕ್ ಕಲರ್, ಇವೇ ಒಂದು ರೀತಿ ಕೋತಿಗಳು ಅಲ್ವಾ. ಹಂಪಿಯಲ್ಲಂತೂ ನೋಡೋಂಥ ಪ್ಲೇಸ್ ತುಂಬಾನೇ ಇದೆ. ನೀವು ಹೋಗ್ತೀರಾ ಅಂತ ಹೇಳಿದ್ರೆ ಪ್ರತಿಯೊಂದು ಪ್ಲೇಸನ್ನು ಕೂಡ ನೋಡ್ಕೊಂಡು ಬನ್ನಿ. ಯಾಕೆ ಅಂತ ಹೇಳಿದ್ರೆ ಹೇಗಿದ್ರು ಹೋಗಿರ್ತೀರ ಅಲ್ವಾ, ಮತ್ತೆ ಯಾವಾಗ ಹೋಗ್ತಿರೋ ಎಲ್ಲ ಹೋಗೋದಕ್ಕೆ ಆಗಲ್ಲ. ಹೋದಾಗ ಪ್ರತಿಯೊಂದು ಪ್ಲೇಸನ್ನು ನೋಡಿದ್ರೆ ಆ ಮೆಮೊರಿ ಇರುತ್ತೆ. ಹಾಗಾಗಿ ಹಂಪಿ ಸೈಡಲ್ಲಿ ಪೂರ್ತಿ ಎಲ್ಲ ಕಟ್ಟಡಗಳು ಕೂಡ ಕಲ್ಲಲ್ಲೇ ಇದೆ, ತುಂಬಾನೇ ಚೆನ್ನಾಗಿದೆ. ಇಲ್ಲಿ ಇನ್ನೊಂದು ಶಿವನ ಟೆಂಪಲ್ ಇದೆ, ಕೆಳಗಡೆ ಪೂರ್ತಿ ಹಳ್ಳದಲ್ಲಿ ಈ ಟೆಂಪಲ್ ಇದೆ. ಈ ಟೆಂಪಲ್ ಹೇಗೆ ಅಂತ ಹೇಳಿದ್ರೆ, ಮಳೆ ಏನಾದರೂ ಬಂದರೆ ನೀರೆಲ್ಲ ಈ ಟೆಂಪಲ್ ಒಳಗಡೆ ತುಂಬಿಕೊಂಡಿದೆ. ಫುಲ್ಲು ಹಳ್ಳ ಅಲ್ವಾ, ಹಾಗಾಗಿ ನೀರೆಲ್ಲ ಟೆಂಪಲಲ್ಲೇ ತುಂಬಿಕೊಂಡಿದೆ. ಸಖತ್ತು ಒಂದು ರೀತಿ ಅವರು ಎಷ್ಟು ಅಂತ ಕ್ಲೀನ್ ಮಾಡ್ತಾರೆ. ಟೆಂಪಲ್ ಅಂತೂ ತುಂಬ ಚೆನ್ನಾಗಿದೆ, ಆದರೆ ಒಳಗಡೆ ಕಾಲಿಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಕಾಲಿಡಬೇಕು. ಯಾಕೆ ಅಂತ ಹೇಳಿದ್ರೆ ಜಾರುತ್ತೆ. ಜೊತೆಗೆ ಫುಲ್ಲು ಆ ನೀರೆಲ್ಲ ಸ್ಮೆಲ್ ಬಂದ್ಬಿಟ್ಟಿದೆ. ಯಾರು ಕೂಡ ಕ್ಲೀನ್ ಮಾಡಿ ಇದನ್ನ ಅವರು ಗಮನಕ್ಕೆ ಇಟ್ಕೊಂಡು ಸ್ವಲ್ಪ ಕ್ಲೀನ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಆದರೆ ಕ್ಲೀನ್ ಮಾಡಿಲ್ಲ. ಅದು ಫುಲ್ಲು ಒದ್ದೆ ಇದೆ, ಮತ್ತು ಅಲ್ಲೆಲ್ಲ ಕಾಲಿಟ್ಟರೆ ಕೂಡ ಜಾರುತ್ತೆ. ವಯಸ್ಸಾದವರು ಸ್ವಲ್ಪ ನೋಡ್ಕೊಂಡ್ರೆ ಹೋಗ್ಬೇಕು, ಯಾಕೆಂದರೆ ಜಾರುತ್ತಲ್ವಾ. ಇದು ಕೂಡ ಒಂದು ಶಿವನ ಟೆಂಪಲ್, ತುಂಬಾ ಚೆನ್ನಾಗಿದೆ ಟೆಂಪಲ್, ಆದರೆ ಕ್ಲೀನ್ ಮಾಡ್ತಿಲ್ಲ ಅಷ್ಟೆ. ನೋಡಿ, ಎಲ್ಲ ಒಂಥರ ಮೋರಿ ಥರ ನೀರು ತುಂಬಿಕೊಂಡಿದೆ. ಅಲ್ಲಿ ಇರೋಂಥ ವ್ಯಕ್ತಿಗಳು ಇದನ್ನು ಗಮನಿಸಿ ಕ್ಲೀನ್ ಮಾಡಿದ್ರೆ ನೋಡೋರಿಗೂ ಖುಷಿ ಆಗುತ್ತೆ ಅಲ್ವಾ. ಯಾಕೆಂದರೆ ಜಾರುತ್ತಲ್ಲ, ಹಾಗಾಗಿ ನಾನು ನೋಡಿ, ಇದು ಇಷ್ಟು ಒಳಗಡೆ ನಾವು ಒಳಗಡೆ ಹೋಗೋಕ್ಕಾಗಿಲ್ಲ, ಯಾಕೆಂದರೆ ಜಾರುತ್ತೆ ಅಂತ ಭಯ. ನೋಡಿ ಎಷ್ಟು ನೀರು ತುಂಬಿಕೊಂಡಿದೆ ಅಲ್ವಾ. ನಾವು ಇಲ್ಲಿ ತನಕ ಮಾತ್ರ ಹೋಗಿದ್ದು, ಒಳಗಡೆ ಹೋಗೋಕ್ಕೆ ಸ್ವಲ್ಪ ಜಾಸ್ತಿ ಭಯಪಟ್ಟೆ ನಾನು ಒಳಗಡೆ ಹೋಗೋದು. ಒಳಗಡೆ ಏನೂ ಇಲ್ಲ, ಒಂದು ವಿಗ್ರಹ ಇದೆ, ಫುಲ್ಲು ಈ ಥರ ಕಲ್ಲಲ್ಲಿ ಕಟ್ಟಡ. ಹಂಪಿಯಲ್ಲಂತೂ ಫುಲ್ಲು ಯಾವುದೇ ಟೆಂಪಲ್ಗೆ ಹೋಗಿ ಫುಲ್ಲು ಎಲ್ಲ ಕಲ್ಲಲ್ಲೇ ಕಟ್ಟಡ ಮಾಡಿರೋದು. ನೋಡಿ, ಪೂರ್ತಿ ನೀರು ತುಂಬ್ಕೊಬಿಟ್ಟಿದೆ. ಆ ನೀರು ಒಂಥರ ಸ್ಮೆಲ್ಲು. ಟೆಂಪಲಲ್ಲಿ ಆ ಥರ ಹೇಳಾಗಿಲ್ಲ, ಆದರೆ ಅಲ್ಲಿ ಇರೋಂಥ ವ್ಯಕ್ತಿಗಳು, ರಾಜಕಾರಣಿಗಳು ಅದನ್ನೆಲ್ಲ ಕ್ಲೀನ್ ಮಾಡಿಸ್ಬೋದಲ್ವಾ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಅಷ್ಟೆ. ಮತ್ತೆ ನೋಡೋದಕ್ಕೆ ಎಲ್ಲ ಪ್ಲೇಸು ಚೆನ್ನಾಗೇ ಇದೆ. ನನಗೆ ಹಂಪಿಗೆ ಹೋಗಿದ್ದು ತುಂಬಾ ಖುಷಿ ಆಯಿತು. ಜೊತೆಗೆ ನಾನು ಯಾವ ಪ್ಲೇಸ್ ಎಲ್ಲ ನೋಡಿದೆ
ಅದೆಲ್ಲ ನನಗೆ ತುಂಬಾ ಇಷ್ಟ ಆಯಿತು. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ಮೈ ವಿಡಿಯೋ ವಾಚಿಂಗ್. ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ.